ಯುಗಾದಿ ಹಬ್ಬದಂದು ಬೇವು ಬೆಲ್ಲ ಸವಿಯುವುದು ಒಂದು ಸಾಂಪ್ರದಾಯಿಕ ಪದ್ಧತಿ. ಈ ಪದ್ಧತಿಯ ಹಿಂದೆ ವೈಜ್ಞಾನಿಕ ಹಿನ್ನೆಲೆಯು ಬೆಸೆದುಕೊಂಡಿದೆ. ವರ್ಷದ ಆರಂಭವನ್ನ ಸೂಚಿಸುವ ಯುಗಾದಿ ಹಬ್ಬವು ವರ್ಷದುದ್ದಕ್ಕೂ ಎದುರಾಗುವ ಸುಖ ದುಃಖಗಳು ಬೇವು ಬೆಲ್ಲದಂತೆ ಅವುಗಳನ್ನ ಸಮಚಿತ್ತದಲ್ಲಿ ಸ್ವೀಕರಿಸಿ ನಿಭಾಯಿಸಿಕೊಂಡು ಹೋಗಬೇಕು ಎನ್ನುವುದನ್ನ ತಿಳಿಸುತ್ತದೆ. ಅಂತೆಯೇ ವೈಜ್ಞಾನಿಕವಾಗಿ ಹೇಳುವುದಾದರೆ ವಸಂತ ಋತುವಿನ ಸಮಯದಲ್ಲಿ ಅತ್ಯಂತ ಬಿಸಿ ಹಾಗೂ ಸೆಕೆಯನ್ನು ಉಂಟು ಮಾಡುವುದು. ಅಂತೆಯೇ ವೈಜ್ಞಾನಿಕವಾಗಿ ಹೇಳುವುದಾದರೆ ವಸಂತ ಋತುವಿನ ಸಮಯವು ವಾತಾವರಣದಲ್ಲಿ ಅತ್ಯಂತ ಬಿಸಿ ಹಾಗೂ ಸೆಕೆಯೂ ಇರುತ್ತದೆ. ಈ ಸಂದರ್ಭದಲ್ಲಿ ಆರೋಗ್ಯದ ವೈಪರೀತ್ಯ ಉಂಟಾಗುವ ಸಾಧ್ಯತೆಯು ಹೆಚ್ಚು. ಹಾಗಾಗಿ ಆರೋಗ್ಯವನ್ನ ಕಾಯುವ ಬೇವು ಬೆಲ್ಲವನ್ನ ಸವಿಯಬೇಕು. ಬೇವು ಕಹಿ ರುಚಿಯನ್ನ ಹೊಂದಿದ್ದರೂ ಅದರಲ್ಲಿ ಆಂಟಿಸೆಪ್ಟಿಕ್ ಗುಣಗಳಿವೆ. ಇದು ರಕ್ತದಲ್ಲಿರುವ ನಂಜು, ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ಕರಗಿಸುವುದು ಅಲ್ಲದೆ ಕಫದ ಉತ್ಪತ್ತಿಯನ್ನು ಸಹ ನಿಯಂತ್ರಣದಲ್ಲಿರುತ್ತದೆ. ಒಟ್ಟಿನಲ್ಲಿ ಚರ್ಮ, ಕೂದಲು ಹಾಗೂ ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಮಾನಸಿಕವಾಗಿ ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡುತ್ತದೆ. ವಾತಾವರಣವನ್ನ ಸಹಿಸಿಕೊಳ್ಳಲು ಅನುಕೂಲವಾಗುವಂತೆ ನಮ್ಮ ದೇಹವನ್ನು ಸಹ ತಂಪಾಗಿರಿಸುತ್ತದೆ. ಇನ್ನು ಬೆಲ್ಲದ ವಿಚಾರ ಹೇಳಬೇಕು ಎಂದರೆ ಇದು ದೇಹದಲ್ಲಿರುವ ವಾತ ಮತ್ತು ಪಿತ್ತವನ್ನ ಸಮತೋಲನದಲ್ಲಿಡುವುದು. ಸಿಹಿ ರುಚಿಯೊಂದಿಗೆ ದೇಹಕ್ಕೆ ಅಗತ್ಯವಾದ ರಕ್ತ ಕಣಗಳನ್ನ ವೃದ್ಧಿಸಲು ಬೇಕಾದ ಕಬ್ಬಿಣಾಂಶ ಹಾಗೂ ಶಕ್ತಿಯನ್ನ ನೀಡುತ್ತದೆ. ವರ್ಷದ ಆರಂಭದಲ್ಲಿಯೇ ಸ್ವಾಸ್ಥ್ಯ ಉತ್ತಮವಾಗಿದ್ದರೆ ಭವಿಷ್ಯವು ಹೆಚ್ಚು ಆರೋಗ್ಯಕರವಾಗಿರುತ್ತದೆ ಎನ್ನುವುದು ಈ ಹಬ್ಬದ ಉದ್ದೇಶ. ಹಾಗಾಗಿ ನೀವು ಬೇವು ಬೆಲ್ಲವನ್ನ ಹಬ್ಬದಲ್ಲಷ್ಟೇ ಅಲ್ಲ, ಸಾಮಾನ್ಯ ದಿನದಲ್ಲೂ ಸವಿದು ಆರೋಗ್ಯದಿಂದ ಇರಬಹುದು.